ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನ್ ಸೀಮಾ ಬಂಗಾರಪ್ಪ. ಕೆಲವು ದಿನಗಳ ಹಿಂದೆಯಷ್ಟೇ ಅಮೆರಿಕಾದಿಂದ ಹಾಗೆ ಬೇರೆ ದೇಶಗಳಿಂದ ಕೂಡ ವಿಮಾನದ ಮೂಲಕ ನಮ್ಮ ಭಾರತಕ್ಕೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು. ಆದ್ರೆ ಅದು ಏರ್ಪೋರ್ಟ್ ನಲ್ಲೇ ಗೊತ್ತಾಗಿ ಅದನ್ನ ಪೊಲೀಸರ ವಶಕ್ಕೆ ಒಪ್ಪಿಸುವಂತಹ ಕೆಲಸಗಳು ಕೂಡ ಆಗಿತ್ತು. ಆದ್ರೆ ಕೊಕೇನ್ ಸಾಗಾಣಿಕೆ ಮಾತ್ರ ಸ್ಟಾಪ್ ಆಗಿರಲಿಲ್ಲ. ಇತ್ತೀಚೆಗಷ್ಟೇ ಒಬ್ಬ ಮಹಿಳೆ ಕೂಡ ಇದೇ ಡ್ರಗ್ಸ್ ಸಾಗಾಣಿಕೆ ಮಾಡಿ ಅರೆಸ್ಟ್ ಆಗಿದ್ರು. ಅಷ್ಟೇ ಅಲ್ಲ, ಬೆಂಗಳೂರಿನ ಸ್ಟೂಡೆಂಟ್ಗೂ ಕೂಡ ಸಿಗರೇಟ್ ಮುಖಾಂತರ ಡ್ರಗ್ಸ್ ಅನ್ನ ನೀಡಲಾಗಿರುವಂತಹ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಹಿಂದೆ ಮೈಸೂರಿನಲ್ಲಿ ಕೂಡ ಪೊಲೀಸರು 12 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಪತ್ತೆ ಮಾಡಿ ವಶಕ್ಕೆ ಪಡೆದುಕೊಂಡಿದ್ರು. ಹೀಗೆ ಪೊಲೀಸರು ಎಷ್ಟೇ ಕಟ್ಟೆಚ್ಚರ ವಹಿಸಿದ್ರು ಕೂಡ ಡ್ರಗ್ಸ್ ಸಪ್ಲೈ ಆಗುವುದನ್ನ ನಿಲ್ಲಿಸೋಕಾಗ್ತಿಲ್ಲ. ಹೀಗಿರುವಾಗಲೇ ಮೋಸ್ಟ್ ಡೇಂಜರಸ್ ಡ್ರಗ್ಸ್ ಒಂದು ಬೆಂಗಳೂರಿನ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದೆ ಅಂತ ಸುದ್ದಿ ಆಗ್ತದೆ. ಇದರ ಬಗ್ಗೆ ಸ್ವತಃ ಸ್ಯಾಂಡಲ್ವುಡ್ ಸಲ್ಗ ದುನಿಯಾ ವಿಜಯ್ ಅವರು ಮೌನ ಮುರಿದಿದ್ದಾರೆ. ಹಾಗಾದ್ರೆ ಏನದು, ಅದರ ಪರಿಣಾಮ ಏನು, ಅದೆಲ್ಲವನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ ಈ ವಿಡಿಯೋನು. हो गया है। हम कभी सोचे नहीं थे बिहार में ये देखने को मिलेगा। ಎಸ್, ಇದರ ಹೆಸರು ಜೋಂಬಿ ಡ್ರಗ್ಸ್. ಈಗಾಗಲೇ ನೀವು ಇದರ ಬಗ್ಗೆ ಕೇಳಿರ್ತೀರಾ. ಯುವಕರು ರೋಡ್ಗಳಲ್ಲಿ ನಿಂತಲ್ಲೇ ನಿಂತಿರ್ತಾರೆ, ಯಾವುದೋ ಅಮಲಿನಲ್ಲಿ ತೇಲಾಡ್ತಾ ಇರ್ತಾರೆ. ಸ್ವಲ್ಪವೂ ಪ್ರಜ್ಞೆ ಇಲ್ಲದೆ ನಿಂತಿರುವ ಯುವಕರ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಚಂಡೀಗಢ, ದೆಹಲಿಯಲ್ಲಿ ಈ ರೀತಿ ಘಟನೆಗಳು ಸಾಕಷ್ಟು ನಡೆದಿವೆ. ಇದರ ನಂತರ ಇದೀಗ ಬೆಂಗಳೂರಿಗೂ ಈ ಡೇಂಜರಸ್ ಡ್ರಗ್ಸ್ ಎಂಟ್ರಿ ಕೊಟ್ಟಿದೆ ಅನ್ನೋ ಸುದ್ದಿ ಸಖತ್ ವೈರಲ್ ಆಗ್ತಿದೆ. ರಸ್ತೆಯಲ್ಲಿ ವ್ಯಕ್ತಿಯೊಬ್ಬ ಅಲುಗಾಡದೆ ಮುಂದಕ್ಕೆ ಹೋಗದೆ ನಿಂತಿರುವ ವಿಡಿಯೋ ಆನ್ಲೈನ್ ನಲ್ಲಿ ಹರಿದಾಡ್ತಿದೆ. ಕೆಲವೇ ದಿನಗಳ ಹಿಂದೆಯಷ್ಟೇ ಚಂಡೀಗಢದಲ್ಲಿ ಬ್ಲಿಂಕಿಟ್ ಏಜೆಂಟ್ ಒಬ್ರು 2 ಗಂಟೆಗಳ ಕಾಲ ನಿಂತಲ್ಲೇ ನಿಂತಿರುವುದು ಕಂಡು ಬಂದಿತ್ತು. ಇದು ಝೋಂಬಿ ಡ್ರಗ್ಸ್ದೇ ಕೆಲಸ ಅಂತ ಅಭಿಪ್ರಾಯಗಳು ವ್ಯಕ್ತವಾಗಿದ್ವು. ಈಗ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ. ಇದರಲ್ಲಿ ಬೆಂಗಳೂರಿನ ವ್ಯಕ್ತಿಯೊಬ್ಬ ರಸ್ತೆ ಬದಿಯಲ್ಲಿ ಗಂಟೆಗಟ್ಟಲೆ ನಿಂತಿರುವ ವಿಡಿಯೋ ವೈರಲ್ ಆಗ್ತಿದೆ. ಆತನ ವರ್ತನೆ ಟೇಟ್ ಝೋಂಬಿ ರೀತಿಯೇ ಇದೆ. ಹೀಗಾಗಿ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವೂ ಆಗ್ತಿದೆ. ಅಷ್ಟಕ್ಕೂ ಈ ಝೋಂಬಿ ಡ್ರಗ್ಸ್ ನಲ್ಲಿ ಬಳಸಲಾಗುವ ವಸ್ತುವನ್ನ ಝೈಲಾಜಿನ್ ಅಂತ ಕರೆಯಲಾಗುತ್ತೆ. ಇದನ್ನ ದನ ಕರುಗಳಿಗೆ, ಕುದುರೆಗಳಿಗೆ ಮತ್ತು ಪ್ರಾಣಿಗಳಿಗೆ ಮತ್ತು ಬರಲು ಬಳಸಲಾಗುತ್ತೆ. ಇದನ್ನ ಡ್ರಗ್ಸ್ ಬೆರೆಸಿ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಡ್ರಗ್ಸ್ ಸೇವಿಸಿದ ಯುವಕರು ಝೋಂಬಿಗಳಂತೆ ವರ್ತಿಸುತ್ತಿದ್ದಾರೆ, ಜೀವಂತ ಶವಗಳಂತೆ ಕಾಣಿಸ್ತಾರೆ ಅನ್ನೋ ಸುದ್ದಿ ವೈರಲ್ ಆಗ್ತಿದೆ. ಚಂಡೀಗಢ, ದೆಹಲಿಯಲ್ಲಿ ದಾಖಲಾಗುತ್ತಿದ್ದ ಪ್ರಕರಣಗಳು ಇದೀಗ ಬೆಂಗಳೂರಿಗೂ ಎಂಟ್ರಿ ಕೊಟ್ಟಿದ್ಯಾ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿದೆ. ಈ ಬಗ್ಗೆ ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಯ್ ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ತಮ್ಮ ಭೀಮಾ ಸಿನಿಮಾದಲ್ಲಿ ಗಾಂಜಾ ಬಗ್ಗೆ ಅರಿವು ಮೂಡಿಸಿದ್ವಿ, ಇದೀಗ ಬೆಂಗಳೂರಿಗೆ ಝೋಂಬಿ ಅನ್ನುವಂತಹ ಹೊಸ ಡ್ರಗ್ಸ್ ಒಂದು ಎಂಟ್ರಿ ಕೊಟ್ಟಿದೆ ಅನ್ನೋ ಸುದ್ದಿ ವೈರಲ್ ಆಗ್ತಿದೆ. ಹೀಗಾಗಿ ಇದರ ಬಗ್ಗೆ ಎಲ್ಲರೂ ಕೂಡ ಹುಷಾರಾಗಿರ್ಬೇಕು. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಎಚ್ಚರ ವಹಿಸಬೇಕು. ಬೆಂಗಳೂರಿನವರದ್ದು ಎನ್ನಲಾಗಿರುವ ಈ ವೈರಲ್ ವಿಡಿಯೋ ಸತ್ಯಾಸತ್ಯತೆಗಳ ಬಗ್ಗೆ ಪೊಲೀಸರು ತನಿಖೆ ನಡೆಸಿ ಸ್ಪಷ್ಟ ಮಾಹಿತಿಯನ್ನ ನೀಡಬೇಕು ಅಂತ ದುನಿಯಾ ವಿಜಯ್ ಅವರು ಮನವಿ ಮಾಡಿದ್ದಾರೆ. ಒಮ್ಮೆ ಈ ವಿಚಾರ ನಿಜವಾಗಿ ಪರಿಸ್ಥಿತಿ ಕೈಮೀರಿ ಹೋಗುವ ಮುನ್ನ ಪೊಲೀಸರು ಇದರ ಬಗ್ಗೆ ಎಚ್ಚರ ವಹಿಸಬೇಕಿದೆ. ನಮಸ್ಕಾರ. ಈಗಾಗಲೇ ನೀವು ಭೀಮಾ ಸಿನಿಮಾ ನೋಡಿದ್ರಿ, ಅದರಲ್ಲಿ ಗಾಂಜಾ ಮತ್ತು ಟೈಡಲ್ ಬಗ್ಗೆ ಮಾತಾಡಿದ್ವಿ. ಈಗ ಹೊಸದೊಂದು ಡ್ರಗ್ ಬೆಂಗಳೂರು ಬಂದಿದೆ ಅನ್ನೋ ಮಾಹಿತಿ ಇದೆ, ಅದು ಝಾಂಬಿ ಅಂತ. ಸೊ ಹಾಗಾಗಿ ಯುವಕರು ತುಂಬ ಹುಷಾರಾಗಿರಬೇಕು. ಯುವಕರಿಗಿನ್ನ ಹೆಚ್ಚಾಗಿ ಜೊತೆಯಲ್ಲಿ ಪೇರೆಂಟ್ಸ್ಗಳು ಕೂಡ ಹುಷಾರಾಗಿ ಮನೆಯಲ್ಲಿರೋ ಮಕ್ಕಳ ಬಗ್ಗೆ ಗಮನ ಹರಿಸ್ಕೊಳ್ಬೇಕು ಅಂತ ಹೇಳ್ತಾ, ಇದನ್ನು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತೊಂದು ಸರಿ ರಿಕ್ವೆಸ್ಟ್ ಮಾಡ್ಕೋತಾ ಆದಷ್ಟು ಜಲ್ದಿ ಇದು ನಿಜಾನ ಸುಳ್ಳ ಅಂತ ಪತ್ತೆ ಹಚ್ಚಿ ಜನಗಳಿಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ ಆ ಕೆಲಸ ಮಾಡೋದ್ರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಮೇಲ್ಗೈ ಸಾಧಿಸಿದೆ ಈಗ. ಸೊ ನನ್ನ ಒಂದು ಮನವಿ ಏನು ಅಂದರೆ, ಆ ಥರದ್ದು ಕಂಡು ಬಂದಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಈ ಝಾಂಬಿ ಅನ್ನೋ ಏನು ಮಾದಕ ದ್ರವ್ಯ ಓಡಾಡ್ತಾ ಇದೆ ಅದ್ರ ಬಗ್ಗೆ ವಿಷಯ ತಿಳಿಸ್ಕೊಡಿ, ಪೊಲೀಸರಿಗೆ ಸಹಾಯ ಮಾಡಿ ಅಂತ ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.